ನೂತನ ಕಾವೇರಿ ಮೆಸ್ ಆರಂಭ. ನಗರದ ಸೂರ್ಯ ಬೇಕರಿಯ ಬಳಿಯ ಚಾಮುಂಡೇಶ್ವರಿ ದೇವಾಲಯದ ಎದುರು ಸಿದ್ದರಾಜುಗೌಡ ಮಾಲೀಕತ್ವದ ಕಾವೇರಿ ಮೆಸ್ ಉದ್ಘಾಟನೆಯನ್ನು ಪಾಲಿಕೆ ಸದಸ್ಯರಾದ ಕೆವಿ ಶ್ರೀಧರ್ ಮತ್ತು ಪ್ರೇಮ ಶಂಕರೇಗೌಡರು ಉದ್ಘಾಟಿಸಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಸಿದ್ದರಾಜುಗೌಡರು ನಗರದಲ್ಲಿ ಮೊಟ್ಟಮೊದಲ ಬಾರಿಗೆ ಕಡಿಮೆ ಬೆಲೆಯಲ್ಲಿ ಚಿಕನ್ ಬಿರಿಯಾನಿ ಆರಂಭಿಸಿದರು. ಇಂದು ಅದು ಎಲ್ಲರ ಅಚ್ಚುಮೆಚ್ಚಾಗಿದೆ. ಇದರ ದೊಡ್ಡ ಹೋಟೆಲ್ ಅನ್ನು ತೆರೆದಿದ್ದಾರೆ. ಅವರಿಗೆ ಒಳಿತಾಗಲಿ ಹಾಗೂ ರಾಜ್ಯಾದ್ಯಂತ ಇನ್ನಷ್ಟು ಶಾಖೆಗಳನ್ನು ಆರಂಭಿಸಲಿ ಎಂದು ಹಾರೈಸಿದರು. ಸ್ನೇಹಿತರಾದಂತಹ ಸಿದ್ದರಾಜು ಅವರು ಇಲ್ಲಿ ಸೂರ್ಯ ಬೇಕರಿ ವೃತ್ತದಲ್ಲಿ ವಿಶೇಷವಾಗಿ ಕಳೆದ ಅನೇಕ ವರ್ಷಗಳಿಂದ ಈ ಭಾಗದ ಜನರಿಗೆ ಈ ಭಾಗದಲ್ಲಿ ವಿಶೇಷವಾಗಿ ಕೂಲಿ ಕಾರ್ಮಿಕರು, ಕೈಗಾರಿಕೆಯಲ್ಲಿ ಕೆಲಸ ಮಾಡೋ ಕಾರ್ಮಿಕರುಗಳು ಹೆಚ್ಚಾಗಿ ವಾಸ ಮಾಡುವಂಥ ಈ ಪ್ರದೇಶದಲ್ಲಿ ವಿಶೇಷವಾಗಿ ಪ್ರಥಮ ಬಾರಿ ಮೈಸೂರು ನಗರದಲ್ಲಿ ಪ್ರಥಮ ಬಾರಿಗೆ ಒಂದು ನಾನ್ ವೆಜ್ ಹೋಟೆಲ್ನ ಓಪನ್ ಮಾಡಿ ಅತ್ಯಂತ ಕಮ್ಮಿ ಲಾಭಾಂಶದಲ್ಲಿ ಒಳ್ಳೆಯ ಒಂದು ಆಹಾರವನ್ನು ಈ ಭಾಗದ ಜನಕ್ಕೆ ಕೊಡಬೇಕು, ಒಂದು ವ್ಯಾಪಾರವನ್ನು ಮಾಡಬೇಕು, ಜೊತೆಗೆ ಒಂದು ಒಳ್ಳೆಯ ಸರ್ವಿಸನ್ನು ಕೊಡಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ಸಿದ್ದರಾಜು ಅವರು ಇಲ್ಲಿ ಕಾವೇರಿ ಮೆಸ್ ಅಂತೇಳಿ ಒಂದು ಸಣ್ಣದಾದ ಒಂದು ಹೋಟೆಲನ್ನು ಪ್ರಾರಂಭ ಮಾಡಿದ್ರು. ತದನಂತರ ಇವತ್ತು ಒಂದು ದೊಡ್ಡ ಹೋಟೆಲನ್ನು ಇವತ್ತು ಓಪನ್ ಮಾಡ್ತಾ ಇದ್ದೀವಿ ನಾವೆಲ್ಲ ಸೇರಿ. ಮತ್ತು ಮಂಡ್ಯದಲ್ಲೂ ಸುಧಾ ಈಗಾಗಲೇ ಒಂದು ಶಾಖೆಯನ್ನು ಓಪನ್ ಮಾಡಿದ್ದಾರೆ. ಅವರು ಒಳ್ಳೆಯ ಒಂದು ರುಚಿಕರವಾದ ಒಂದು ನಾನ್ ವೆಜ್ ಹೋಟ್ಲು ಈ ಭಾಗದಲ್ಲಿ ಇರಲಿಲ್ಲ, ಇವರು ಓಪನ್ ಮಾಡಿರುವಂಥದ್ದು ಮತ್ತು ಸಂತೋಷ. ಜೊತೆಗೆ ಅನೇಕ ಕಾರ್ಮಿಕರುಗಳಿಗೆ ಕಡಿಮೆ ರೇಟ್ನಲ್ಲಿ ಒಳ್ಳೆಯ ಶುದ್ಧವಾದ, ಶುಚಿಯಾದ, ಆರೋಗ್ಯವಾದ ಒಂದು ಆಹಾರವನ್ನು ಸರಬರಾಜುವನ್ನು ಮಾಡ್ತಾ ಇರೋದು ತುಂಬ ಸಂತೋಷವಾಗಿದೆ. ದೇವರು ಆಯುಸ್ಸು ಆರೋಗ್ಯವನ್ನು ಕೊಡಲಿ, ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಡಲಿ. ಇದೇ ರೀತಿ ಅನೇಕ ಶಾಖೆಗಳನ್ನ ತೆರೀಲಿ, ಈ ಭಾಗದ ಜನರಿಗೆ ಒಳ್ಳೆಯ ಶುಚಿಯಾದ ಒಳ್ಳೆಯ ಆಹಾರವನ್ನು ಕೊಟ್ಟು ಒಳ್ಳೆಯ ಹೆಸರನ್ನು ಮತ್ತು ಆರ್ಥಿಕವಾಗಿ ಸುಧಾ ಅವರು ಬೆಳೀಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತೀನಿ. ನಮ್ಮ ಭಾಗದಲ್ಲಿ ಈ ಸೂರ್ಯ ಬೇಕರಿ ವೃತ್ತದಲ್ಲಿ ಕಾವೇರಿ ಮೆಸ್ಸನ್ನು ನಮ್ಮ ಸಿದ್ದರಾಜು ಗೌಡರು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ ಕಳೆದ ಕೆಲವಾರು ವರ್ಷಗಳಿಂದ ಇಲ್ಲೇ ಪಕ್ಕದಲ್ಲಿ ನಡೀತಾ ಇದ್ದಂಥ ಒಂದು ಸಣ್ಣ ಪ್ರಮಾಣದ ಹೋಟೆಲ್ ಇತ್ತು. ಇವತ್ತು ಅದನ್ನು ಬೃಹದಾಕಾರವಾಗಿ ಬೆಳೆಸಬೇಕು ಮತ್ತು ಬಹಳ ಕಡಿಮೆ ವೆಚ್ಚದಲ್ಲಿ, ಬಹಳ ಕಡಿಮೆ ರೇಟ್ನಲ್ಲಿ ಜನರ ಕೈಗೆಟುವಂಥ ನಿಟ್ಟಿನಲ್ಲಿ ಕೇವಲ 40 ರೂಪಾಯಿಗೆ ಚಿಕನ್ ಬಿರಿಯಾನಿ ಕೊಡುವುದ್ರ ಮುಖಾಂತರ ಇಲ್ಲಿ ವಾಸಿಸ್ತಾ ಇರುವಂಥ ಜನಗಳಿಗೆ ಒಳ್ಳೆ ರುಚಿಕಟ್ಟಾಗಿ, ಅಚ್ಚುಕಟ್ಟಾಗಿ ಈ ಊಟನ ಕೊಡ್ತಾ ಇದ್ದಾರೆ. ಈ ಹೋಟ್ಲು ಇದೇ ರೀತಿ ಹೋಟ್ಲು ಉದ್ಯಮದಲ್ಲಿ ಸಿದ್ದರಾಜು ಗೌಡರು ಚೆನ್ನಾಗಿ ಬೆಳೀಲಿ. ಅದರ ಜೊತೆಗೆ ನಮ್ಮ ಭಾಗದಲ್ಲಿ ಇರುವಂತಹ ಕೂಲಿ ಕಾರ್ಮಿಕರಾಗಿರ್ಬೋದು, ಕೈಗಾರಿಕೆಗಳಲ್ಲಿ ಕೆಲಸ ಮಾಡಿರುವಂಥವರು, ಜೊತೆಗೆ ತುಂಬ ವಿದ್ಯಾರ್ಥಿಗಳು ಕೂಡ ಈ ಭಾಗದಲ್ಲಿದ್ದಾರೆ. ಅವ್ರುಗಳಿಗೆಲ್ಲ ಒಳ್ಳೆ ಊಟ ಕೊಟ್ಟು ಅದ್ರ ಜೊತೆಗೆ ಸಮಾಜಮುಖಿ ಕೆಲಸನೂ ಕೂಡ ಮಾಡ್ತಿದ್ದಾರೆ. ಅವರೆಲ್ಲ ಸಮಾಜಮುಖಿ ಕೆಲಸ ಜೊತೆಗೆ ಅವ್ರ ಉದ್ಯಮ ಚೆನ್ನಾಗಿ ಬೆಳೀಲಿ ಅಂತ ನಾನಾದರೂ ಕೂಡ ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಮೈಸೂರಿನಲ್ಲಿ 2.5 ವರ್ಷದಿಂದ ಸರ್ ಚಿಕನ್ ಬಿರಿಯಾನಿ 40 ರೂಪಾಯಿಗೆ ಕೊಟ್ಟು ಜನಗಳಿಗೆ ತುಂಬ ಇಷ್ಟ ಆಗಿದೆ. ಇದೇ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಭಾಳ ತುಂಬ ಆಸೆ ಇದೆ ನಮಗೆ. ತುಂಬ ಚಿಕ್ಕದಾಗಿ ಮಾಡಿದ್ದು ಸ್ಟಾರ್ಟಿಂಗಲ್ಲಿ, ಈಗ 2 ವರ್ಷಗಳ ನಂತರ ತುಂಬ ಸ್ವಲ್ಪ ದೊಡ್ಡದಾಗಿ ಓಪನ್ ಆಗಿ ಓಪನ್ ಮಾಡಲು ತುಂಬ ಅವಕಾಶ ಆಗಿದೆ. ಆಮೇಲೆ ಇಲ್ಲಿ ಇಲ್ಲಿ ಸುತ್ತಮುತ್ತ ನಮ್ಮ ಕುಂಬಾರಕೊಪ್ಪಲ್ ಜನ, ಹೆಬ್ಬಾಳು ಜನ, ಎಲ್ಲ ನಾಗರಿಕರು ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲರಿಂದ ದಯವಿಟ್ಟು ನಮಗೆ ತುಂಬ ಅನುಕೂಲ ಆಗಿದೆ. ಆಮೇಲೆ ಕಡಿಮೆ ದರದಲ್ಲಿ ಕೊಡೋದ್ರಿಂದ 2,000ಕ್ಕೂ ಹೆಚ್ಚು ಜನ ದಿನ ಊಟ ಮಾಡ್ತಾ ಇದ್ದಾರೆ. ಇದು ನಮಗೆ ತುಂಬ ಸಂತೋಷ ತಂದೈತೆ. ಎಷ್ಟು ಸಾಧ್ಯವಾಯಿತು ಇನ್ನೂ ಜಾಸ್ತಿ ಮಾಡಬೇಕು ಅನ್ನೋದೇ ನಮ್ಮ ಸಂತೋಷ ಇದೆ. ಮೈಸೂರಿನಲ್ಲಿ ಪ್ರಪ್ರಥಮ ಬಾರಿಗೆ ದಿನದ 24 ಗಂಟೆಗಳ ಚಾಲಕರ ಸೇವೆ